ನೋಡಿ ಸರ್, ಯಾವರೇ ಚುಂಗ್ಲಿಗಳಿಗೆ ಮಾಡೋದ್ರಿಂದ ಅಲ್ಲ, ಯಾರು ಸಂಘಟನೆ ಮಾಡಿದ್ದಾರೆ, ಹೂ ಹ್ಯಾಸ್ ಆರ್ಗನೈಸ್ಡ್, ಅವ್ರು ರೆಸ್ಪಾನ್ಸಿಬಲ್. ಅದಕ್ಕೆ ಯಾವುದೇ ಒಂದು ಘಟನೆ ಆದರೆ ನಾನು ಸಂಘಟನೆ ಮಾಡುವಾಗ, ನಾನು ಪ್ರತಿಭಟನೆ ಮಾಡುವಾಗ ಎಂಥ ಜನರಿಗೆ ತೊಗೊಂಡು ಮಾಡ್ತೀನಿ, ನೀನು ಗುಂಡಾಗಳಿಗೆ ತೊಗೊಂಡು ಮಾಡ್ತೀನಿ, ಗುಂಡಾಗಳಿಗೆ ತೊಗೊಂಡು ನೀನು ಗುಂಡನೇ, ನೀನು ಹೋಗಿ ಹೊಡಿಬೇಕಾಗಿಲ್ಲ, ಯಾರಿಗೆ ಚೂರಿ ಹಾಕಬೇಕಾಗಿಲ್ಲ, ಚೂರಿ ಹಾಕೋರಿಗೆ ಹಿಂದೆ ಇಟ್ಕೊಂಡಿರ್ತೀನಿ ನೀನು. ಹೇಳಿಲ್ಲ ಅಂದರೆ ಯಾರು ಕೇಳೋದಿಲ್ಲ, ಅದು ತಪ್ಪದು. ನಿನ್ನ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಹೋರಾಟ ಅದು ಶಿಸ್ತಬದ್ಧ ಹೋರಾಟ ಇರಬೇಕು, ಕಾನೂನುಬದ್ಧ ಹೋರಾಟ ಇರಬೇಕು. ಹಿಂದೆ ಗುಂಡಾಗಳಿಗೆ ಇಟ್ಕೊಂಡು ಮುಂದೆ ನೀವು ಭಾಷಣ ಮಾಡಿದ್ರೆ ಅದು ನೀನೂ ಕೂಡ ಅದಕ್ಕೆ ಜವಾಬ್ದಾರಿ ಇರ್ತಿದೆ. ಅದಕ್ಕೆ ಅವ್ರಿಗೆ ಯಾರು ಆಂದೋಲನ ಸ್ವಾಮಿ ಇರ್ಬೋದು, ಯಾರು ಹಿಂದಿನ MP ಜಾಧವ್ ಇರ್ಬೋದು, ಚವ್ಹಾಣ್ ಇರ್ಬೋದು, ಮತ್ತೊಬ್ಬರು ಯಾರು ಇರ್ಬೋದು, ಅವರಿಗೆ ಮೊದಲು ನೀವು FIR ಮಾಡಿ, ಅವ್ರಿಗೆ ಒಳ ಹಾಕು ಅನ್ನೋದು ನಮ್ದಿದೆ ಸರ್. ಈಗ ಏನು ವಾಹನಗಳು ಹಾನಿ ಆಗಿದೆ, ಅದೇನಾದ್ರು ಬರ್ಸುವಂತ ಕೆಲಸ ಮಾಡಿದ್ರು ಸರ್? ಅದು ವಿಡಿಯೋ ಇದೆ. ನೀವು ಬರೇ ಮುಸ್ಲಿಂ ಜನರಿಗೆ ಟಾರ್ಗೆಟ್ ಮಾಡೋದಂತಾರಲ್ಲ, ಗಾಡಿಗಳು ನೋಡ್ತಾರ. ನಮ್ಮ ಎಷ್ಟೋ 2-3 ನಮ್ಮ ಇವರು ಅವರಿಗೆ ಬೆನ್ನತ್ತಿದ್ರು, ಅವ್ರ ದಾಡಿ ನೋಡಿ ಈ ಥರ ಆಗಿದೆ. ಅದು ನಾವೇನು ಸುಮ್ಮನೆ ನಾವು ಯಾರ್ದು ವಿರುದ್ಧ ನಮಗೇನು ಓಟ್, ನಾವು ಎಲೆಕ್ಷನ್ ನಿಂದಿರೋರಲ್ಲ, ಇದು ಫೋರಮ್ದವರು ಜನರ ಸಲ ಹೋರಾಟ ಮಾಡೋರು ನಾವಿದ್ದೀವಿ ಅಷ್ಟೇ, ಹೊರತಾಗಿ ನಮ್ಗೆ ಯಾವುದು ಓಟ್ಗಳು ಬೇಕಾಗಿಲ್ಲ. ಸರ್, ಎಷ್ಟು ಜನ ಸೇರ್ಬೋದು ಅವತ್ತಿನ ದಿವಸ? ನೋಡಬೇಕು, ಒಂದು 50-60 ಜನ ಸೇರ್ಬೋದು. ಆ ಹೋರಾಟ ಕಾಂಗ್ರೆಸ್ ಅವ್ರ ಬೆಂಬಲ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಬೆಂಬಲ ಅಂದರೆ ಇಂಡೈರೆಕ್ಟ್ ಇರ್ತದೆ. ನೀವು ಮಾಡ್ರಿ, ನಾವೇನು ಮಾಡಲ್ಲ ನಿಮಗೆ ಒಳಗಿಂದು. ಈಗ ಒಂದು ಹುಡುಗ ನಾ ಸಮಾಧಾನ ಹೇಳ್ತೀನಿ, ತೆಳಗೆ ಚೂಡ್ತೀನಿ, ಹಿಂಗಿರ್ತದೆ ಪಾಲಿಟಿಕ್ಸು, ಡೀಪ್ ರೂಟೆಡ್ ಇರ್ತದೆ ಪಾಲಿಟಿಕ್ಸು. ನಿಮ್ಮ ಹೆಸರು? MB ಸಜ್ಜನ್, ಸಂಚಾಲಕರು.